So good afternoon students. Today one more problem on trial balance. So this problem will be uploaded on WhatsApp group. Okay, so this will be a solution. So ಇದನ್ನ ಸಾಲ್ವ್ ಮಾಡಿದ ಸೊಲ್ಯೂಷನ್ ಅದ ಪ್ರಾಬ್ಲಮ್ ಏನಂದ್ರೆ ನಿಮ್ಮ ಹತ್ರ WhatsApp group ನಲ್ಲಿ ಶೇರ್ ಮಾಡಿ. ಓಕೆ, ಸೊ ನೋಡ್ತಾ ಹೋಗೋಣ ಒನ್ ಬೈ ಒನ್. ಸೊ ಮೊದಲನೇದು ಕ್ಯಾಪಿಟಲ್. ಓಕೆ, ಸೊ ದಿಸ್ will be a fourth problem I think. Fourth problem, ನಾಲ್ಕು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಿದ್ವಿ. ಟೋಟಲ್ 4 ರಿಂದ 5 ಪ್ರಾಬ್ಲಮ್ಸ್ ಆಗಿರಬಹುದು. ಸೊ ಇದು ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಾಗಿರಬಹುದು. ಸೊ ಯಾವ್ದಾವ್ದಕ್ಕೆ ನಾನು ಏನು ಟ್ರೀಟ್ಮೆಂಟ್ ಕೊಡ್ತಾ ಇದೀನಿ. ಸೊ ಮತ್ತೊಂದ್ಸಲ ರಿಪೀಟ್ ಮಾಡ್ಕೊಡ್ತೀನಿ, ಬಿ ಫೋಕಸ್. ಓಕೆ, ಸೊ ಕ್ಯಾಪಿಟಲ್ ಅನ್ನೋದು ಪ್ರೊಪ್ರೈಟರ್ಸ್ ಫಂಡ್ ಅಥವಾ ಓನರ್ಸ್ ಕ್ಯಾಪಿಟಲ್. ಸೊ ಅದನ್ನ ನಾವು ಕ್ರೆಡಿಟ್ ಸೈಡ್ ಪ್ರೆಸೆಂಟ್ ಮಾಡ್ತೀವಿ. ಯಾಕಂದ್ರೆ ಅದು ನಮ್ಮ ಅಕೌಂಟ್ ನಲ್ಲಿ ಇದ್ದಾಗ ಅದು ನಮ್ಮ ಹತ್ರ ಇರ್ತದೆ. ನಾವು ಡಿಪಾಸಿಟ್ ಮಾಡ್ತೀವಿ, ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂದ್ಕೊಂಡೆ ನಮ್ಮ ಹತ್ರ ಇರ್ತದೆ. ಸೊ ಇಟ್ಸ್ ಅವರ್ ಫಂಡ್. ಸೊ ಅದು ನಮಗೆ ಏನು ಕ್ರೆಡಿಟ್ ಅಲ್ಲ, ಅದು ನಮ್ಗೆಲ್ಲ ಟೋಟಲ್ ನಮ್ಮ ಅಸೆಟ್ ಇದ್ದಾಗ. ಓಕೆ, ನೆಕ್ಸ್ಟ್ ಡ್ರಾಯಿಂಗ್ಸ್. ಸೊ ಡ್ರಾಯಿಂಗ್ಸ್ ನಾವಲ್ಲಿ ಡೆಬಿಟ್ ಸೈಡ್ ಪ್ರೆಸೆಂಟ್ ಮಾಡ್ತೀವಿ. ಯಾಕಪ್ಪ, ಡ್ರಾಯಿಂಗ್ಸ್ ಮೀನ್ಸ್ ಇಟ್ ಈಸ್ ಎಕ್ಸ್ಪೆನ್ಸ್ ಫಾರ್ ದ ಕಂಪನಿ. ಪಾರ್ಟ್ನರ್ಸ್ಗಳ ಪರ್ಸನಲ್ ಸಲುವಾಗಿ ಹಣವನ್ನು ವಿಡ್ರಾ ಮಾಡ್ತಾ ಹೋದಾಗ ಅಲ್ಲಿ ಅಮೌಂಟ್ ರಿಲೀಸ್ ಆಗ್ತಾ ಹೋಗುತ್ತೆ. ಅದು ಪ್ರತಿಫಲವಾಗಿ ಅವರು ಇಂಟ್ರೆಸ್ಟ್ ನ ಪೇ ಮಾಡ್ತಾರೆ. ದಟ್ ವಿಲ್ ಬಿ ಸೆಕೆಂಡರಿ. ಬಟ್ ಇಲ್ಲಿ ಅಮೌಂಟ್ ಹೊರಗಡೆ ಹೋಗ್ತಾ ಇದೆ. ಸೊ ಇಲ್ಲಿ ಡಿಡಕ್ಷನ್ ಆಗ್ತಾ ಇದೆ ಅಮೌಂಟ್. ಸೊ ಅದನ್ನ ನಾವಿಲ್ಲಿ ಡೆಬಿಟ್ ಸೈಡ್ ಅನ್ನ ಪ್ರೆಸೆಂಟ್ ಮಾಡ್ತೀವಿ ಬಿಕಾಸ್ ಇಟ್ ಶೋಸ್ ಎಕ್ಸ್ಪೆನ್ಸ್ ಫಾರ್ ದ ಕಂಪನಿ. ನೆಕ್ಸ್ಟ್ ಪರ್ಚೇಸಸ್. ಸೊ ಪರ್ಚೇಸಸ್ ಮೀನ್ಸ್, ಸೊ ಆಲ್ ಆಫ್ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್. ಪರ್ಚೇಸ್ ಮಾಡತ್ತೇವೆ ಅಂದ್ರೆ ನಾವು ಅಲ್ಲಿ ಏನ್ ಕೊಡತ್ತೀವಿ, ಕ್ಯಾಶ್ ಕೊಡ್ತಾ ಇದ್ದೀವಿ. ಸೊ ಕ್ಯಾಶ್ ಇಸ್ ಗೋಯಿಂಗ್ ಔಟ್ ಫ್ರಮ್ ದ ಕಂಪನಿ. ಸೊ ದಟ್ ವಿಲ್ ಬಿ ದ ಡೆಬಿಟ್ ಸೈಡ್ ಎಕ್ಸ್ಪೆನ್ಸ್. Debit side entry, so it will be treated as expense. Next, sales. Sales means if we are selling any products or any goods and services, so for that we are earning profit. ಯಾವುದೋ ಒಂದು ಸರಕು ಸೇವೆ ಆಗಿ ನಾವು ಮಾರಾಟ ಮಾಡ್ತಾ ಇದೀವಲ್ಲ, ಅದರಿಂದ ನಾವು ಏನ್ ಗಳಿಸ್ತಾ ಇದೀವಿ, ಲಾಭ ಗಳಿಸ್ತಾ ಇದೀವಿ. ಹೌದಾ? ಸೊ ಯಾವಾಗ ಮಾರಾಟ ಮಾಡ್ತೇವೆ ಅವಾಗ ನಾವು ಲಾಭ ಗಳಿಸ್ತಾ ಇದೀವಿ. ಸೊ ನಾವಲ್ಲಿ ಕ್ರೆಡಿಟ್ ಸೈಡ್ ಯಾಕೆ ತೋರಿಸಿದ್ವಿ, ಇಟ್ ಗೋಸ್ ಔಟ್ ಮೀನ್ಸ್ ಇನ್ಕಮ್ ಫಾರ್ ದ ಕಂಪನಿ or the income for the owner. So it shows credit balance. Next, bills receivable. So bills receivable means ನಾವು ಹೊರಗಡೆ ಉದ್ರಿ ರೂಪವಾಗಿ ನಾವು ವಸ್ತುಗಳನ್ನ ಮಾರಾಟ ಮಾಡಿರ್ಬೋದು, ನಮಗೆ ಇನ್ನೂ ಹಣ ಬರಬೇಕಾಗಿದೆ. ಇಟ್ ಶುಡ್ ಕಮ್, ಸ್ಟಿಲ್ ಇಟ್ ಕಮ್ಸ್. ಅಥವಾ ಔಟ್ಸ್ಟ್ಯಾಂಡಿಂಗ್ ಅದ, ರಿಮೈನಿಂಗ್ ಅದ, ಅದು ಬರಬೇಕಾಗಿದೆ ಮೀನ್ಸ್ ಇಟ್ ಈಸ್ ದ ರಿಸೀವೇಬಲ್ ಅಮೌಂಟ್. ಬಿಲ್ ಮೇ ಬಿ ಎನಿಥಿಂಗ್, ಇಟ್ ಮೇ ಬಿ ಎನಿಥಿಂಗ್ ಬಿಲ್. ಓಕೆ, ಡಿಪೆಂಡ್ಸ್ ಆನ್ ಕಂಪನೀಸ್ ಟ್ರಾನ್ಸಾಕ್ಷನ್ or the company's activities. So bill may be anything. So ಇನ್ನು ಬರಬೇಕಾಗಿಲ್ಲ ಮೀನ್ಸ್ ಇಟ್ ಈಸ್ ದ ಅಸೆಟ್ ಫಾರ್ ದ ಕಂಪನಿ. ಸೊ ಅದು ಕಂಪನಿಗೆ ಅಸೆಟ್, ಹಣ ಬರಬೇಕಾಗಿದೆ, ಇವತ್ತಿಲ್ಲ ನಾಳೆ ಬರ್ತದೆ. ಸೊ ಅದು ಅಸೆಟ್ ಕಂಪನಿ. ನೆಕ್ಸ್ಟ್ ಬಿಲ್ಸ್ ಪೇಯಬಲ್. ಸೊ ಬಿಲ್ಸ್ ರಿಸೀವೇಬಲ್ ಇಟ್ ಈಸ್ ಅನ್ ಅಸೆಟ್. ಪೇಯಬಲ್ ಮೀನ್ಸ್ ಇಟ್ ಈಸ್ ಅನ್ ಆಬ್ಲಿಗೇಷನ್. ಒಪ್ಪಂದ ಮಾಡ್ಕೊಂಡಿವಿ ನಾವು, ಆಮೇಲೆ ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿ ನಾವು ಒಪ್ಪಂದ ಮಾಡ್ತೀವಿ. ಪೇಯಬಲ್ ಮೀನ್ಸ್ still we are going to pay the amount. So it shows the credit balance. So idu liability agtade, bills payable. So it shows credit balance. Next, building. So building of furniture or machinery, these are all the asset for the company. So building ಆಗಿರಬಹುದು, machinery ಆಗಿರಬಹುದು, furniture ಆಗಿರಬಹುದು, equipments ಆಗಿರಬಹುದು, ಹೌದಾ, instruments ಆಗಿರಬಹುದು, ಇವೆಲ್ಲ ನಮ್ಮ asset. ಸೊ ಅಸೆಟ್ ಅಂದ ಕೂಡಲೇ ಕಂಪನಿಗೆ ಅದು ಡೆಬಿಟ್ ಸೈಡ್ ಎಂಟ್ರಿ ತೋರಿಸ್ತೀವಿ. ಯಾಕಪ್ಪ ಅಂದ್ರೆ ಅದು ನಮ್ಮ ಹತ್ರ ಯಾವಾಗ ಶಾಶ್ವತವಾಗಿ ಬೆಳೀತದೆ, ಅದರಿಂದ ಬಹಳ ಲಾಭ ಗಳಿಸ್ತೀವಿ. ಹೌದಾ? ಸೊ ಇಟ್ ಶೋಸ್ ಡೆಬಿಟ್ ವ್ಯಾಲ್ಯೂ. ಲೈಕ್ ದಟ್ ಸೇಮ್ ಫರ್ನಿಚರ್ ಆಲ್ಸೋ ಡೆಬಿಟ್ ಎಂಟ್ರಿ. ಹೌದಾ? ನಾವು ಕ್ರೆಡಿಟ್ ಸೈಡ್ ತೋರಿಸೋದು. ಯಾಕಂದ್ರೆ ಫರ್ನಿಚರ್ ಇದೆ ಅಸೆಟ್ ಎಕ್ಸ್ಪೆನ್ಸ್ ಏನಾದ್ರು ಎಲ್ಲ ಡೆಬಿಟ್ ಸೈಡ್ ಎಂಟ್ರಿ ಮಾಡ್ತೀವಿ. ಇನ್ಕಮ್ ಅಥವಾ ಲಯಬಿಲಿಟೀಸ್ ಏನಾದ್ರು ಎಲ್ಲ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡ್ತೀವಿ. ನೆಕ್ಸ್ಟ್ ವೇಜಸ್ ಅಂದ್ರೆ ಏನಂತ ಹೇಳಿದ್ರಿ, ಕೂಲಿ ಅಂತ ಹೇಳಿದ್ರು. ರಿಮೆಂಬರ್, ವೇಜಸ್ ಅಂದ್ರೆ ಏನಪ್ಪ, ಕೂಲಿ. ನಾವು ಹಣ ಕೊಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ನಮ್ಮದೊಂದು ಸಕ್ಕರೆ ಕಾರ್ಖಾನೆ ಅದ, ಅಲ್ಲಿ ಮೂಟೆಗಳನ್ನ ಎತ್ತಿ ಲಾರಿ ಹಾಕಬೇಕಾಗಿದೆ, ಅದು ಕೂಲಿ ಕಾರ್ಮಿಕರಂತ. ಅವ್ರು ಅದನ್ನ ಎತ್ತಿ ಹಾಕ್ತಾರೆ, ಅದಕ್ಕೆ ನಾವೇನು ಹಣ ಪಾವತಿ ಮಾಡ್ತೀವಲ್ಲ ಅದು ಕೂಲಿ. ಸೊ ನಮ್ಮ ಕಡೆ ಕ್ಯಾಶ್ ಹೋಗ್ತಾ ಇದೆ, ಇಟ್ ಈಸ್ ಡೆಬಿಟ್ ದ ಎಕ್ಸ್ಪೆನ್ಸ್, ಕ್ರೆಡಿಟ್ ದ ಇನ್ಕಮ್. ಏನ್ ಎಕ್ಸ್ಪೆನ್ಸ್ ಅಸೆಟ್ ಅವೆಲ್ಲ ನಾವು ಡೆಬಿಟ್ ಪ್ರೆಸೆಂಟ್ ಮಾಡ್ತೀವಿ. ಇನ್ಕಮ್ಸ್ ಲಯಬಿಲಿಟಿ ಅವೆಲ್ಲ ನಾವು ಕ್ರೆಡಿಟ್ ಸೈಡ್ ಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟ್ ಕ್ಯಾರೇಜ್ ಇನ್ವರ್ಸ್ ಬರಬೇಕಾಗಿದೆ. ಇದು ಕೂಡ ಕ್ಯಾರೇಜ್ ಅಂದ್ರೆ ಗೂಡ್ಸ್ ಗಳಿಂದ ಬಂದಿರ್ತಕ್ಕಂಥ ಕ್ಯಾರೇಜ್ ಇನ್ವರ್ಸ್ ಬಂತಲ್ಲ, ಎಷ್ಟಪ್ಪ, 12,000 rupees. ಲೈಕ್ ದಟ್ ಅಪೋಸಿಟ್ ಕ್ಯಾರೇಜ್ ಔಟ್ವರ್ಡ್, ನಮ್ಮ ಕಡೆಯಿಂದ ಏನು ಹೋಗ್ತಾ ಇದೆ ಹಣ, ಅದು ಯಾವುದೇ ಎಕ್ಸ್ಪೆನ್ಸ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಗೂಡ್ಸ್ ಕ್ಯಾರಿಯರ್, ನಮ್ದು ವಸ್ತುಗಳನ್ನ ಟ್ರಾನ್ಸ್ಪೋರ್ಟ್ ಮಾಡತಕ್ಕಂಥ ಒಂದು ಟ್ರಕ್ ಅದ. ಸೊ ಅದು ಔಟ್ವರ್ಡ್ ಹೋಗ್ತಾ ಇದೆ ನಮ್ಗೆ. ಸೊ ಇಟ್ ಈಸ್ ಎಕ್ಸ್ಪೆನ್ಸ್. ನೆಕ್ಸ್ಟ್ ಡಿಸ್ಕೌಂಟ್. ಡಿಸ್ಕೌಂಟ್ ಅಲ್ಲಿ ಕೂಡ ಎರಡು ವಿಧ ಅದ. ಒಂದು ಡಿಸ್ಕೌಂಟ್ ಅಲೌಡ್, ಇನ್ನೊಂದು ಡಿಸ್ಕೌಂಟ್ ಅರ್ನ್ಡ್. ಫಾರ್ ಎಕ್ಸಾಂಪಲ್ ನಾವು ಒಂದು ಏನೋ ಶಾಪಿಂಗ್ ಪರ್ಚೇಸ್ ಮಾಡಕ್ ಹೋಗ್ತಾ ಇದೀವಿ,
ಅಲ್ಲಿ 1000 rupees ಇರುತ್ತೆ ಪ್ರೈಸ್. ನಮಗಲ್ಲಿ 100 rupees ಡಿಸ್ಕೌಂಟ್ ಕೊಟ್ಟ, ಅವನು ಡಿಸ್ಕೌಂಟ್ ನಮಗೆ ಕೊಟ್ಟ, ನಾವು ಅದು ಡಿಸ್ಕೌಂಟ್ ಅರ್ನ್, ನಮಗೆ ಪ್ರಾಫಿಟ್. ಅವನ ಡಿಸ್ಕೌಂಟ್ ಅಲೌಡ್, ಅವನ ಎಕ್ಸ್ಪೆನ್ಸ್ ದಟ್ ಈಸ್ ಅಲೌಡ್, ಅವ್ರು ಕೊಟ್ಟ ಅದು ಅಲೌಡ್, ಅರ್ನ್ ನಮಗೆ ಪ್ರಾಫಿಟ್, ಇಟ್ ಈಸ್ ಒನ್ ಕೈಂಡ್ ಆಫ್ ಗೇನ್. ಸೊ ಡಿಸ್ಕೌಂಟ್ ಡೆಬಿಟ್ ಸೈಡ್ ದಟ್ ಈಸ್ ಡಿಸ್ಕೌಂಟ್ ಅಲೌಡ್. ಡಿಸ್ಕೌಂಟ್ ಅರ್ನ್ ಬ್ರಾಕೆಟ್ ನಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ ಅರ್ನ್ ಅಂತ ಹೇಳಿ. ಸೊ ಅಲ್ಲಿ ಕ್ರೆಡಿಟ್ ಸೈಡ್ ಅನ್ನ ತೋರಿಸಿಲ್ಲ 10,000 rupees. So those all are the incomes and liabilities. These all are the assets and expenses. Remember this concept and we are going to enter one by one. Okay? Yes. So ಇದು total trial balance entry ಆಯಿತು. ಸೊ ಇದನ್ನ ನಾವು ಇವಾಗ ಏನು ಮಾಡಬೇಕಾಗಿದೆ ಅಂತ ಲಾಸ್ಟ್ ಟೋಟಲ್ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ಮೊದಲ ಕ್ರೆಡಿಟ್ ಸೈಡ್ ಕಾಲಮ್ ಟೋಟಲ್ ಮಾಡಿ ಎಷ್ಟು ಬರುತ್ತೆ ನೋಡಿ, 2,15,500. ಇಲ್ಲಿ ಟೋಟಲ್ ಸ್ವಲ್ಪ ಬ್ಲರ್ ಆಗಿದೆ, ಬೋರ್ಡ್ ಸ್ವಲ್ಪ ಶೈನಿಂಗ್ ಆಗ್ತಾ ಇರೋದ್ರಿಂದ ಕ್ಲಿಯಾರಿಟಿ ಬಂದಿಲ್ಲ. ಚಾಕ್ಲೇಟ್ ಇಲ್ಲಿ ಸೈಡ್ ಬರ್ತೇನೆ ಮತ್ತೊಂದ್ಸಲ. 2,15,500. ಸೊ ಸೇಮ್ ಡೆಬಿಟ್ ಸೈಡ್ ಅಂತೂ 2,15,500. ಸೊ ದಿಸ್ ಇಸ್ ದ ಕರೆಕ್ಷನ್ ಆಫ್ ಟ್ರಯಲ್ ಬ್ಯಾಲೆನ್ಸ್. ಟ್ರಯಲ್ ಬ್ಯಾಲೆನ್ಸ್ ಅನ್ನು ನಾವು ಇಲ್ಲಿ ಕರೆಕ್ಷನ್ ಮಾಡಿ ಸರಿಯಾಗಿ ಎಂಟ್ರಿ ಮಾಡಿ ಟೋಟಲ್ ಅನ್ನ ಮಾಡಬೇಕು. ಬೋತ್ ಸೈಡ್ ಗೆ ಕ್ಯಾರಿ ಸೇಮ್ ಅಮೌಂಟ್, ಡೆಬಿಟ್ ಅಂಡ್ ಕ್ರೆಡಿಟ್ side. So students, today is the conclusion part of a trial balance. In the next class we are going to start subsidiary books, that are purchase book, purchase return book, sales book, sales return book. ಇಲ್ಲಿವರೆಗೂ ನಾವು ಏನು ಟ್ರಯಲ್ ಬ್ಯಾಲೆನ್ಸ್ ಮೇಲೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ, ಅದನ್ನ ಎಲ್ಲರೂ ನೀವು ನೀಟಾಗಿ ಒಂದು ಪೇಪರ್ ನಲ್ಲಿ ಸಾಲ್ವ್ ಮಾಡಿ ಒಂದು ಬುಕ್ಲೆಟ್ ಟೈಪ್ ಮಾಡಿದ್ರೆ ನಿಮ್ಗೆ ಒಂದು ನೋಟ್ಸ್ ಟೈಪ್ ಸಿಗುತ್ತೆ. ಸೊ ಅದನ್ನ ನಾವು ನೀಟಾಗಿ ಎಲ್ಲ ಒಂದ್ಸಲ ಚೆಕ್ ಮಾಡಿ ಕೊಡ್ತೀವಿ. ಸೊ ಪ್ರತಿಯೊಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೆಲ್ಲ ನೀವು ನೀಟಾಗಿ ಅದನ್ನ ಸಾಲ್ವ್ ಮಾಡ್ಕೊಳ್ಳಿ. ವಿಡಿಯೋ ನಿಮ್ಮ ಹತ್ರ ಇರುತ್ತೆ, ಯಾವಾಗ ಬೇಕಾದ್ರೂ ವಿಡಿಯೋ ನೋಡ್ರಿ. ಒಂದ್ ವೇಳೆ ಯಾವುದೇ ವಿಡಿಯೋ ಕ್ಲಾರಿಟಿ ಇರ್ಲಿಲ್ಲ ಅಂದ್ರೆ ನೀವು ಮತ್ತೆ ನಂಗೆ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡಿದಾಗ ನಾನು ಅದನ್ನ ಮತ್ತೆ ಕ್ಲಾರಿಟಿ ಇದ್ದಿದ್ದ ವಿಡಿಯೋನ ನಿಮ್ಗೆ ಸೆಂಡ್ ಮಾಡ್ತೀನಿ, ಪ್ರಾಬ್ಲಮ್ ಇದ್ದ ಸೊಲ್ಯೂಷನ್. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು ಏನ್ ಸ್ಟಾರ್ಟ್ ಮಾಡೋಣ, ಸಬ್ಸಿಡರಿ ಬುಕ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ this is the class of end of trial balance. Okay, thank you so much.